ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ನಾನು ಉಲ್ಲಾಸ್ ಎಸ್ ಕಿರವಾಸೆ. ಸ್ನೇಹಿತರೆ, ಇವತ್ತು ವಿಶೇಷವಾದಂಥ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಆ ಗ್ಯಾರಂಟಿಗಳ ಪೂರೈಕೆಗಾಗಿ ಅನುದಾನವನ್ನು ಹೊಂದಾಣಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ. ಹೀಗಾಗಿ ಪ್ರತಿ ಬಾರಿ ಬಜೆಟ್ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಹೊಸ ಹೊಸ ಯೋಜನೆಗಳಿಗೆ ವಿಶೇಷವಾದಂಥ ಅನುದಾನಗಳನ್ನು ಇಟ್ಟಿಲ್ಲ ಅನ್ನುವಂಥದ್ದು ನಮಗೆ ಕಣ್ಮುಂದೆನೇ ಉದಾಹರಣೆಗಳಿದ್ದಾವೆ. ಸೊ ಇದೀಗ ಆ ಯೋಜನೆಗಳನ್ನು ಪೂರೈಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಲ್ಲೋ ಒಂದು ಕಡೆ ಹೊಡೆತ ಕೊಡ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಇದೀಗ ಮೂಡ್ತಾ ಇದೆ. ಕಾರಣ, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡದಂತಹ ಹೈಟೆಕ್ ಬಸ್ ನಿಲ್ದಾಣಗಳು, ಅಂದರೆ ಇಡೀ ಬೆಂಗಳೂರಿಗೆ ಅದೊಂದು ರೀತಿ ಮಾದರಿಯ ಬಸ್ ನಿಲ್ದಾಣ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅಂತಹ ಬಸ್ ನಿಲ್ದಾಣಗಳನ್ನು ಏಕಾಏಕಿ ಅಲ್ಲಿಂದ ಮಾಯ ಮಾಡುವಂಥ ಕೆಲಸವನ್ನು ಇಲ್ಲಿ BBMP ಮಾಡಿದೆ ಅನ್ನುವಂಥದ್ದು. ಅಂದರೆ BBMP ಮಾಡಿದೆಯೋ, BBMP ಅಧಿಕಾರಿಗಳು ಮಾಡಿದಾರೋ ಅಥವಾ ಜನಪ್ರತಿನಿಧಿಗಳು ಮಾಡಿದಾರೋ, ಇದು ಯಾವುದೂ ಕೂಡ ಗೊತ್ತಿಲ್ಲ. ನಾನು ಏನಕ್ಕೆ ಈ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, 2018-19 ಸಾಲಿನಲ್ಲಿ ಒಂದೊಂದು ಬಸ್ ನಿಲ್ದಾಣಕ್ಕೂ ಸುಮಾರು 20-22 ಲಕ್ಷ ಹಣವನ್ನು ಖರ್ಚು ಮಾಡಿ, ಅಂದರೆ ನಾವು ನೀವು ಕಟ್ಟಿರುವಂತಹ ತೆರಿಗೆ ಹಣವನ್ನು ಖರ್ಚು ಮಾಡಿ ಹೈಟೆಕ್ ಬಸ್ ನಿಲ್ದಾಣವನ್ನು ಆಗಿನ BBMPಯ ಪಾಲಿಕೆ ಸದಸ್ಯರು ಆಗಿದ್ದಂಥ, ಅಂದರೆ BBMP ಕಾರ್ಪೊರೇಟರ್ ಆಗಿದ್ದಂಥ ಉಮೇಶ್ ಶೆಟ್ಟಿ ಅವರು ನಿರ್ಮಾಣವನ್ನು ಮಾಡಿದರು. ಅಂದರೆ ಒಂದು ರೀತಿ ಮಾಡೆಲ್ ಅನ್ನುವಂತಹ ರೀತಿಯಲ್ಲಿ ಆ ಒಂದು ಬಸ್ ನಿಲ್ದಾಣ ಏನಿದೆ, ಎಲ್ಲೂ ಕೂಡ ಅಡ್ವರ್ಟೈಸ್ಮೆಂಟನ್ನು ಹಾಕಲಿಕ್ಕೆ ಅವಕಾಶಗಳಿರೋದಿಲ್ಲ ಅಥವಾ ಜಾಗ ವೇಸ್ಟ್ ಮಾಡ್ತಾರೆ ಅನ್ನುವಂಥದ್ದಿಲ್ಲ. ಸಂಪೂರ್ಣವಾಗಿ ಕಬ್ಬಣ ಮತ್ತು ಸ್ಟೇನ್ಲೆಸ್ ಸ್ಟೀಲ್ನಿಂದ ನಿರ್ಮಾಣ ಮಾಡಿದಂತಹ ಒಂದು ಬಸ್ ನಿಲ್ದಾಣ. ಪ್ರತಿಯೊಂದು ಬಸ್ ನಿಲ್ದಾಣನೂ ಕನಿಷ್ಠ ಅಂತಂದರೂ 5-6 ಟನ್ ಕಬ್ಬಣವನ್ನು ಉಪಯೋಗಿಸಿ ಆ ಒಂದು ಹೈಟೆಕ್ ಬಸ್ ನಿಲ್ದಾಣ, ಹೈಟೆಕ್ ಅನ್ನೋದಕ್ಕಿಂತ ಮಾದರಿ ಬಸ್ ನಿಲ್ದಾಣವನ್ನು ಅಂದು ನಿರ್ಮಾಣ ಮಾಡಲಾಗಿತ್ತು. ಸೊ ಇದೀಗ ನಾವು ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಅದೇ ರೀತಿಯಾದಂತಹ ಒಂದು ಬಸ್ ನಿಲ್ದಾಣಗಳನ್ನು ಈಗ ನಿರ್ಮಾಣ ಮಾಡ್ತಿರುವಂಥದ್ದನ್ನು BBMP ನಿರ್ಮಾಣ ಮಾಡ್ತಿರೋದನ್ನು ನಾವೆಲ್ಲವೂ ಕೂಡ ನೋಡಿದ್ದೀವಿ. ಸೊ ಅಂದು 2018-19 ಸಾಲಿನಲ್ಲಿ ಪ್ರತಿ ಒಂದೊಂದು ಬಸ್ ನಿಲ್ದಾಣಕ್ಕೂ ಕನಿಷ್ಠ 20-22 ಲಕ್ಷ ಹಣವನ್ನು, ಅಂದರೆ ತೆರಿಗೆ ಹಣವನ್ನು ಖರ್ಚು ಮಾಡಿ ಹೈಟೆಕ್ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ 3 ಬಸ್ ನಿಲ್ದಾಣಗಳನ್ನು ಏಕಾಏಕಿ ಕಣ್ಮರೆ ಮಾಡುವಂಥ ಕೆಲಸವನ್ನು ಅಲ್ಲಿನ BBMP ಅಧಿಕಾರಿಗಳು ಮಾಡಿದರು ಅಥವಾ ಜನಪ್ರತಿನಿಧಿಗಳು ಮಾಡಿದರು ಅಥವಾ ಯಾರಿಗೂ ಗೊತ್ತಿಲ್ಲದೆ ಅದು ಮಾಯ ಆಗಿದೆ ಅನ್ನುವಂಥದ್ದಕ್ಕೆ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಆ ಒಂದು ಆಸ್ಪತ್ರೆಯ ಮುಂಭಾಗ, ಮತ್ತೊಂದು ಬಾಲಗಂಗಾಧರನಾಥ ಸ್ವಾಮೀಜಿ ಆಟದ ಮೈದಾನದ ಮುಂಭಾಗ, ಮತ್ತೊಂದು ಸರ್ವಜ್ಞ ಸ್ಕೂಲ್ ಏನಿದೆ ಆ ಒಂದು ಸ್ಕೂಲ್ನ ಮುಂಭಾಗ ಹೈಟೆಕ್ ಆಗಿ 3 ಬಸ್ ನಿಲ್ದಾಣಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅಂದರೆ ನಾನು ಆಗಲೇ ಹೇಳದಂತೆಯೇ ಕಂಪ್ಲೀಟ್ ಕಬ್ಬಣದಿಂದ ಮತ್ತು ಸ್ಟೇನ್ಲೆಸ್ ಸ್ಟೀಲ್ನಿಂದ ನಿರ್ಮಾಣ ಮಾಡಿದಂತಹ ಒಂದು ಬಸ್ ನಿಲ್ದಾಣ ನಿರ್ಮಾಣ ಆಗಿ ಕೇವಲ 5-6 ವರ್ಷ ಮಾತ್ರ ಆಗಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಯಾರು ಅಂತ ಗೊತ್ತಿಲ್ಲ, ಏಕಾಏಕಿ ಆ 3 ಬಸ್ ನಿಲ್ದಾಣಗಳನ್ನು ಅಲ್ಲಿಂದ ಮಾಯ ಮಾಡಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಅಲ್ಲಿನ ಸಾರ್ವಜನಿಕರು, ತೆರಿಗೆದಾರರು ಮತ್ತು ಆ ಭಾಗದ ಪಾಲಿಕೆ ಸದಸ್ಯರು, ಅಂದರೆ ಮಾಜಿ ಪಾಲಿಕೆ ಸದಸ್ಯರು ನಮಗೆ ಬಸ್ ಸ್ಟ್ಯಾಂಡನ್ನು ಹುಡುಕಿ ಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ನೀವು ತೆರಿಗೆ ಕಟ್ಟಿರುವಂಥ ಹಣದಿಂದ ಆ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿದ್ದು. ಸರ್ಕಾರ ಆಗಿರ್ಬೋದು ಅಥವಾ BBMP ಯಾವುದೇ ಒಂದು ಯೋಜನೆ ಅಥವಾ ಯಾವುದೇ ಒಂದು ಬಸ್ ನಿಲ್ದಾಣ ಮಾಡಿದ್ರು ಅದನ್ನು ನಿರ್ವಹಣೆ ಮಾಡೋದಿಲ್ಲ ಅಥವಾ ಮೇಂಟೈನ್ ಮಾಡೋದಿಲ್ಲ ಅನ್ನುವಂಥದ್ದು. ಆದರೆ ಈ 3 ಬಸ್ ನಿಲ್ದಾಣಗಳು ಅದಕ್ಕೆ ವ್ಯತಿರಿಕ್ತವಾಗಿತ್ತು. ಅಲ್ಲಿನ, ಅಂದರೆ ಆ ಭಾಗದ ಪಾಲಿಕೆ ಸದಸ್ಯ ಉಮೇಶ್ ಶೆಟ್ಟಿ ಅವರು ಆ ಒಂದು, ಅಂದರೆ ಫಸ್ಟ್ ಇಡೀ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಆ ಒಂದು ಕಾನ್ಸೆಪ್ಟನ್ನು ಆಧರಿಸಿ ಆ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿದರು. ಸೊ ಹಾಗಾಗಿ ಅದನ್ನು ಸುಸಜ್ಜಿತವಾಗಿ ಮತ್ತು ಯಾವುದೇ ರೀತಿಯಾದಂತಹ ಧೂಳು ಕೊಳೆಗಳು ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಾಲಕ್ಕೆ ಅದನ್ನು ಕ್ಲೀನ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಕಳೆದ 5 ವರ್ಷ ಆಯಿತು, ಇದುವರೆಗೂ BBMP ಎಲೆಕ್ಷನ್ ಆಗಿಲ್ಲ. ಸೊ 5 ವರ್ಷದಿಂದ ಆಯಾ ಭಾಗದಲ್ಲಿ ಅಂದರೆ ಲೋಕಲ್ ಕಾರ್ಪೊರೇಟರು, ಲೋಕಲ್ ಬಾಡಿ ಪ್ರತಿನಿಧಿಗಳು ಯಾರೂ ಇಲ್ಲ. ಸೊ MLAನೇ ಆ ಒಂದು ಕ್ಷೇತ್ರದ ಸಂಪೂರ್ಣವಾದಂತಹ ಅಭಿವೃದ್ಧಿ ಆಗಿರ್ಬೋದು ಎಲ್ಲವನ್ನು ಆ ಒಂದು MLAನೇ ಆ ಜವಾಬ್ದಾರಿನ ಹೊರ್ತಿದ್ದಾರೆ. ಸೊ ಇದೀಗ ಕಳೆದ ಕೆಲ ದಿನಗಳ ಹಿಂದೆ ಏಕಾಏಕಿ ಆ ಬಸ್ ನಿಲ್ದಾಣಗಳನ್ನು ಯಾರು ಅಂತ ಗೊತ್ತಿಲ್ಲ ಅದನ್ನು ಕಟ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿದ್ದಾರಂತೆ. ಅಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂಥ ಪ್ರಕಾರ ಹಗಲೇ ಕನಿಷ್ಠ 2-3 ದಿನಗಳ ಕಾಲ ನಿರಂತರವಾಗಿ ಆ ಒಂದು ಬಸ್ ನಿಲ್ದಾಣವನ್ನು, ಹೈಟೆಕ್ ಅಥವಾ ಮಾಡೆಲ್ ಬಸ್ ನಿಲ್ದಾಣವನ್ನು ಕಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ನಾವು ಅಲ್ಲಿನ ನಿವಾಸಿಗಳಾಗಿರ್ಬೋದು ಎಲ್ಲರೂ ಕೂಡ ನಾವು ಹೋಗಿ ಅಲ್ಲಿ ಕೇಳಿದ್ವಿ, ಯಾವ ಉದ್ದೇಶಕ್ಕೋಸ್ಕರ ಇದನ್ನು ತೆರವು ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಅಲ್ಲಿ BBMP ಅಧಿಕಾರಿಗಳು ಕೂಡ BBMP ಅಧಿಕಾರಿಗಳು ಅಂತ ಹೇಳ್ಕೊಂಡು ಒಂದಷ್ಟು ಜನ ಆಫೀಸರ್ಸ್ಗಳಲ್ಲಿ ಬಂದಿದ್ದರು.
ಪರ್ಮಿಷನ್ ಇದೆ. ಸೊ ಹಾಗಾಗಿ ಈ ಒಂದು ಬಸ್ ನಿಲ್ದಾಣಗಳನ್ನು ನಾವು ಸ್ಕ್ರಾಪ್ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ಸ್ಕ್ರಾಪ್ಗೆ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಇದನ್ನು ಕಟ್ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂತಹ ಒಂದು ಮಾತನ್ನ ಅಲ್ಲಿನ ನಿವಾಸಿಗಳಿಗೆ ಹೇಳಿದ್ರಂತೆ. ಅಂದರೆ ಆ ಬಸ್ ನಿಲ್ದಾಣ ಯಾವ ಥರ ಇದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ಬಸ್ ನಿಲ್ದಾಣ ನೀವು ನೋಡ್ತಾ ಇರ್ಬೋದು, ಎಷ್ಟು ಅಂದವಾಗಿ ನಿರ್ಮಾಣ ಮಾಡಲಾಗಿದೆ. ಆಗಿನ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಸ್ವತಃ ಆ ಒಂದು ಬಸ್ ನಿಲ್ದಾಣವನ್ನು ಹೈಟೆಕ್ ಅಥವಾ ಮಾಡೆಲ್ ಬಸ್ ನಿಲ್ದಾಣವನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಆಗಿನ BBMP ಮೇಯರ್ ಆಗಿದ್ದಂತಹ ಸಂಪತ್ ರಾಜ್ ಕೂಡ ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆಗ ಪಾಲಿಕೆ ಸದಸ್ಯ ಉಮೇಶ್ ಶೆಟ್ಟಿ ಇದ್ದರು. ಡಾಕ್ಟರ್ ಜಿ ಪರಮೇಶ್ವರು, ಆಗಿನ ಮೇಯರ್ ಆಗಿದ್ದಂತಹ ಸಂಪತ್ ರಾಜು, ಆಗಿನ ಪಾಲಿಕೆ ಸದಸ್ಯರಾಗಿದ್ದಂತಹ ಉಮೇಶ್ ಶೆಟ್ಟಿ, ಜೊತೆಗೆ BBMPಯ ಹಿರಿಯ ಅಧಿಕಾರಿಗಳು, BBMPಯ ಕಮಿಷನರ್ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಉದ್ಘಾಟನಾ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ಅಂದರೆ ಎಷ್ಟು ಸುಸಜ್ಜಿತವಾಗಿ ಹೈಟೆಕ್ ಆಗಿ ನಿರ್ಮಾಣ ಮಾಡಿದಂತಹ ಈ ಒಂದು ಬಸ್ ನಿಲ್ದಾಣ 5 ರಿಂದ 6 ವರ್ಷಗಳ ಒಳಗಡೆ ಅದು ಹಾಳಾಗಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಆ ಭಾಗದ ತೆರಿಗೆದಾರರು ಕೇಳ್ತಿದ್ದಾರೆ. ಜೊತೆಗೆ ಸರ್ಕಾರ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿಯೇ ಈ ರೀತಿ, ಅಂದರೆ ಮಾಡೆಲ್ ಬಸ್ ನಿಲ್ದಾಣ ನಿರ್ಮಾಣ ಮಾಡಿದ್ವಿ, ಅದನ್ನು ಉದ್ದೇಶಪೂರ್ವಕವಾಗಿಯೇ ಅದನ್ನು ತೆರವು ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಆರೋಪನೂ ಕೂಡ ಅಲ್ಲಿನ ಸಾರ್ವಜನಿಕರು ಮಾಡ್ತಿದ್ದಾರೆ. ಜೊತೆಗೆ ಈ ಬಗ್ಗೆ ಏಕಾಏಕಿ, ಅಂದರೆ ಹಾಡಾಗಲೇ ಬಂದು 2-3 ದಿನಗಳ ಕಾಲ ಅದನ್ನು ಕಟ್ ಮಾಡಿ ಸ್ಕ್ರಾಪ್ಗೆ ತೆಗೆದುಕೊಂಡು ಹೋಗ್ತಾರೆ ಅಂತಂದರೆ ಇದು BBMP ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತೆ. ಯಾಕೆ ಅಂತಂದರೆ ಬೆಂಗಳೂರಿನಲ್ಲಿ ಯಾವುದೇ ಒಂದು ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಒಂದು ಮನೆಯನ್ನು ಕಟ್ತಿದ್ದಾರೆ, ಒಂದು ಗುಂಡಿಯನ್ನು ಅಗಿತಿದ್ದಾರೆ ಅಥವಾ ಭೂಮಿಯನ್ನು ಅಗಿತಿದ್ದಾರೆ ಅಂತಂದರೆ ಎಲ್ಲಿದ್ದರೂ ಗೊತ್ತಿಲ್ಲ, BBMP ಅಧಿಕಾರಿಗಳು ತಕ್ಷಣದಲ್ಲಿ ಬಂದು ಅಲ್ಲಿ ನಿಲ್ತಾರೆ. ಆದರೆ 80 ಫೀಟ್ ರೋಡ್ ಅದು, ಆ ರೋಡ್ನ ಮುಂಭಾಗ ಯಾವುದೇ ಒಂದು ಸಣ್ಣ ಕೆಲಸ ಆಗ್ತಿದ್ರೆ ಸಾರ್ವಜನಿಕರ ಗಮನಕ್ಕೆ ಬರುತ್ತೆ ಅಥವಾ BBMP ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. 2 ದಿನಗಳ ಕಾಲ ಆ ಒಂದು ಬಸ್ ನಿಲ್ದಾಣವನ್ನು ಅಲ್ಲಿಂದ ಸ್ಕ್ರಾಪ್, ಅಂದರೆ ಕಟಿಂಗ್ ಮಿಷಿನ್ ತಂದು ಕಟ್ ಮಾಡಿದ್ದಾರೆ, ತೆಗೆದುಕೊಂಡು ಹೋಗಿದ್ದಾರೆ ಅಂತಂದರೆ BBMP ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ. ಸೊ ಈ ಪ್ರಶ್ನೆ ನಮಗೂ ಕೂಡ ಉದ್ಭವ ಆಯಿತು. BBMPಯ ಮುಖ್ಯ ಆಯುಕ್ತರಾಗಿರ್ಬೋದು ಅಥವಾ ಆ ಭಾಗದ AAA ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ಸೆಲ್ ಆಗಿರ್ಬೋದು ಅಥವಾ ಟ್ರಾಫಿಕ್ ಸೆಲ್ ಆಗಿರ್ಬೋದು, ಎಲ್ಲ ಅಧಿಕಾರಿಗಳಿಗೂ ಗಮನಕ್ಕೆ ತಂದರೂ ಕೂಡ ಅವ್ರು ಹೇಳ್ತಾ ಇರುವಂಥದ್ದು ನಮಗೆ ಗೊತ್ತಿಲ್ಲ, ಯಾವಾಗ ಇದನ್ನು ತೆರವು ಮಾಡಿದ್ರು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಅನ್ನುವಂಥ ಒಂದು ಸಮಜಾಯಿಷಿ ಅನ್ನೋದಕ್ಕಿಂತ ಆ ರೀತಿಯಾದಂಥ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಿದ್ರೆ ಅವರ ಗಮನಕ್ಕೆ ಬರದೆ ಈ ಒಂದು ಬಸ್ ನಿಲ್ದಾಣವನ್ನು ತೆಗೆದುಕೊಂಡು ಹೋದವರು ಯಾರು? BBMPಯ ಲೋಕಲ್ ಇಂಜಿನಿಯರ್ಸ್ಗಳಿಗೆ ಗೊತ್ತಿಲ್ಲ ಇದು ಯಾರು ತೆರವು ಮಾಡಿದ್ರು ಅಂತ ಹೇಳಿಬಿಟ್ಟು, ಅಂದರೆ ಹಗಲೇ ಈ ಒಂದು ಬಸ್ ನಿಲ್ದಾಣವನ್ನು ಕಟಿಂಗ್ ಮಿಷಿನಿಂದ ಅದನ್ನು ತಂದುಬಿಟ್ಟು ಕಟಿಂಗ್ ಮಿಷಿನ್ ತಂದು ಅದನ್ನು ತೆರವು ಮಾಡಿದ್ದಾರೆ. ಸೊ ಹಾಗಿದ್ರೆ BBMP ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಅವ್ರು ಹೇಳೋ ಪ್ರಕಾರ ನಮಗೆ ಬಂದಿಲ್ಲ ಅಂತ ಹೇಳಿ. ಸೊ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿಲ್ವಾ? ಈ ಬಗ್ಗೆ ಸಂಪರ್ಕ ಮಾಡಿದಾಗ ಅವ್ರು ಯಾರಿಗೂ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಡಲಿಕ್ಕೆ ನಮಗೆ ಸಿಗಲಿಲ್ಲ. ಅಂದರೆ BBMP ಅಧಿಕಾರಿಗಳ ಗಮನಕ್ಕೂ ಬಂದಿಲ್ಲ, ಜನಪ್ರತಿನಿಧಿಗಳ ಗಮನಕ್ಕೂ ಬಂದಿಲ್ಲ. ಹಾಗಿದ್ರೆ ಆ ಒಂದು ಹೈಟೆಕ್ ಆಗಿ ನಿರ್ಮಾಣ ಮಾಡಿದಂತಹ 3 ಬಸ್ ನಿಲ್ದಾಣಗಳನ್ನು ಸ್ಕ್ರಾಪ್ಗೆ ತೆಗೆದುಕೊಂಡು ಹೋಗಲಿಕ್ಕೆ ಅನುಮತಿಯನ್ನು ಕೊಟ್ಟವರು ಯಾರು? ಈ ಸ್ಕ್ರಾಪ್ನ ತೆಗೆದುಕೊಂಡು ಹೋಗಲಿಕ್ಕೆ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದ್ಯಾರು? ಅಥವಾ ಅವ್ರ ಹಿಂದೆ ಇರುವಂತಹ ಆ ವ್ಯಕ್ತಿ ಯಾರು? ಯಾರ ಕೃಪಾ ಕಟಾಕ್ಷದಿಂದ ಈ ರೀತಿ ಸ್ಕ್ರಾಪ್ಗೆ ಆ ಒಂದು ಬಸ್ ನಿಲ್ದಾಣಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದರು ಅನ್ನುವಂಥ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಜೊತೆಗೆ ಯಾವಾಗ ನಮಗೆ ಈ ವಿಚಾರ ತಿಳಿತೋ, ನಾನು ಅಲ್ಲಿ ಲೋಕಲೇಟ್ಸ್ ಆಗಿರ್ಬೋದು ಅಥವಾ ಆ ಭಾಗದ ಮಾಜಿ ಪಾಲಿಕೆ ಸದಸ್ಯರನ್ನ ಸಂಪರ್ಕ ಮಾಡಿ ಅವರಿಗೆ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಸೊ ಅವರು ಯಾವೆಲ್ಲ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನು ಕೊಟ್ಟರು ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ಬಂದು ನಾನು ಮುಸ್ಲಿಮ್ನವರು ಬಂದು ಕಟ್ ಮಾಡ್ತಿರೋ ನಾನು ಕೇಳಿದೆ, ಕಾರ್ಪೊರೇಷನ್ ಆರ್ಡ್ರ್ ತಗೊಂಡಿದ್ದೀವಿ ನಾವು ಅಂತ ಹೇಳ್ಬಿಟ್ಟಿದ್ದೇನೆ, ಎಲ್ಲ ಕಟ್ ಮಾಡ್ಕೊಂಡು ತಗೊಂಡೋದ್ರು ಸರ್. ಅವ್ರು ಯಾರೂ ಬಂದಿರಲಿಲ್ಲ, ಇವರು ಆರ್ಡ್ರ್ ತಗೊಂಡು ಅವ್ರ ಕಡೆ ಯಾರೋ ಇವರು MLA ಕಡೆಯವನಂತ ಅವನು ನಾವು MLA ಕಡೆಯವರು ಅಂತ ಹೇಳ್ದ. ಒಬ್ಬ ಆರ್ಡ್ರ್ ತಗೊಂಡೆ ನಾವು ಬಂದಿರೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದ. ಅವರು ಆರ್ಡ್ರ್ ತಗೊಂಡಿದ್ದೀವಿ, ಇಲ್ಲಿದು ಕಾರ್ಗೋ ಹಾಸ್ಪಿಟ್ಲು ಆ್ಯಂಡ್ ಇದು ಗಂಗಾಧರ ಸ್ವಾಮಿ 3 ತಗೊಳ್ಳೋದು ಆರ್ಡ್ರ್ ತಗೊಂಡು ಮಾಡಿದ್ದೀವಿ ಅಂತ ಹೇಳಿದೆ. ಸುಮಾರು 2018-19ರಲ್ಲಿ ಇಲ್ಲಿ ಒಂದು ಹೈಟೆಕ್ ಬಸ್ ಸ್ಟಾಪ್ ಅಂತಕ್ಕಂಥ ಒಂದು ಬಸ್ ಸ್ಟಾಪನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲೇ ಭಾಳ ವಿನೂತನವಾದಂತಹ ಒಂದು ಡಿಸೈನ್ ಇದ್ದಂಥದ್ದು, ಮತ್ತು ಜನಗಳಿಗೆ ಕೂರಲಿಕ್ಕೆ ಒಂದು 25 ರಿಂದ 30 ಜನ ಕೂರಲಿಕ್ಕೆ ಒಂದು ಸ್ಟೀಲ್ ಚೇರ್ಸ್ ಕೂಡ ಹಾಕಿ, ಯಾವುದೇ ಮಳೆ ಬಂದರೂ ಕೂಡ ಯಾವುದೇ ಮಳೆಯಲ್ಲಿ ಇರಿಸಲು ಕೂಡ ಹೊಡಿತಾರಿಲ್ಲ ಅಂಥ ಒಂದು ಒಳ್ಳೆಯ 3 ಇದೇ ಥರದ ಇದ್ದಂತಹ 3 ಬಸ್ ಸ್ಟಾಪ್ಗಳನ್ನು, ಹೈಟೆಕ್ ಬಸ್ ಸ್ಟಾಪ್ಗಳನ್ನು ಕಾರ್ಪೊರೇಷನ್ ಅವರು ಇದು ಸ್ಕ್ರ್ಯಾಪ್ ಮಾಡಿದ್ದಾರೆ ಅದನ್ನು ಅಂತಕ್ಕಂಥದ್ದು ಒಂದು ಮಾಹಿತಿ ಬಂದಿದೆ. ಅದರ ಆದೇಶಗಳು ನಮಗೆ ಸಿಕ್ಕಿಲ್ಲ. ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ
ಒಂದು 3 ಜನ ಬಂದು ಯಾರೋ MLA ಹೆಸರು ಹೇಳ್ಕೊಂಡು ಬಂದು ಇದನ್ನು ಮೂರನ್ನೂ ಕೂಡ ಕಟ್ ಮಾಡಿ ತೆಗೆದುಕೊಂಡು ಹೋಗಿ ಸ್ಕ್ರಾಪ್ಗೆ ಹಾಕಿದ್ದಾರೆ ಅಂತ ಹೇಳಿ ಬಂದಿರತಕ್ಕಂಥದ್ದು. ಸುಮಾರು ಇದರಿಂದ ಸರ್ಕಾರಕ್ಕೆ ಸುಮಾರು ಒಂದು 50 ಲಕ್ಷ ರೂಪಾಯಿ ನಷ್ಟ ಆಗಿರ್ತಕ್ಕಂಥದ್ದು ಒಂದು. ಎರಡನೇದು ಭಾಳ ಸುಸ್ಥಿತಿಯಲ್ಲೇ ಇದ್ದಂತಹದ್ದನ್ನು ಮಾಡಿರೋದ್ರಿಂದ ಏನಾಗಿದೆ, ಆರ್ಥಿಕ ನಷ್ಟ. ಮತ್ತು ಯಾರು ಇದನ್ನು ಈ ರೀತಿಯ ಒಂದು ದುಷ್ಕೃತ್ಯಕ್ಕೆ ಯಾರು ಮಾಡಿದಾರೋ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು. ಮತ್ತು ಇದಕ್ಕೆ ಸಂಬಂಧಿಸಿದ ಯಾವ ಅಧಿಕಾರಿಗಳಿದ್ದರು, ಇದನ್ನು ಯಾರು ಸುಪರ್ದಿನಲ್ಲಿತ್ತು, ಯಾರು ಇದನ್ನು ಮಾನಿಟರ್ ಮಾಡ್ತಾಯಿದ್ರು ಆ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ಆಗಬೇಕು. ಮತ್ತೆ ಇಲ್ಲಿ ಪುನರ್ಸ್ಥಾಪಿಸಬೇಕು. ಯಾಕೆಂತಂದರೆ ಜನಗಳು ಸುಮಾರು ಇಲ್ಲೊಂದು 200 ಬಸ್ಸುಗಳು ಹೋಗ್ತದೆ ಇಲ್ಲಿ. ಸರ್, ಇದು 2019 ಪರಮೇಶ್ವರ್ ಅವರು ಆವತ್ತಿನ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾಗ, ನಾನು ಈ ಭಾಗದಲ್ಲಿ ಲೋಕಲ್ ಕಾರ್ಪೊರೇಟರ್ ಆಗಿದ್ದು, ಸನ್ಮಾನ್ಯ ಸೋಮಣ್ಣ ಅವರು MLA ಆಗಿದ್ದಾಗ ನಾವು ಮಾಡಿದಂಥ ಕೆಲಸ ಇದು. ಭಾಳ ಮಾದರಿಯ ಒಂದು ಬಸ್ ಶೆಲ್ಟರ್ ಆಗಬೇಕು, ಇಡೀ ಬೆಂಗಳೂರಿಗೆ ಇದನ್ನು ಅಡಾಪ್ಟ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಅದನ್ನು ಭಾಳ ಮಾದರಿಯ ಬಸ್ ಶೆಲ್ಟ್ರನ್ನು ನಾವು ಅವತ್ತು ಸಾರ್ವಜನಿಕ ಉದ್ದೇಶಕ್ಕಾಗಿ ಅದನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಇಡೀ ಬೆಂಗಳೂರು ನಗರದಲ್ಲಿ, ಬೆಂಗಳೂರಿನ 198 ವಾರ್ಡ್ಗಳಲ್ಲೂ ಸಹ ಇದನ್ನೀಗ ಅಡಾಪ್ಟ್ ಮಾಡಿಕೊಂಡು ಯಲಹಂಕ, ಮಹದೇವಪುರ, ನಿಮಗೆ ಬೊಮ್ಮನಹಳ್ಳಿ, ಯಾವ ಭಾಗಕ್ಕೆ ಹೋದರೂ ವಿಜಯನಗರದಿಂದ ಹಿಡಿದು ಎಲ್ಲ ಕಡೆ ಆ ಒಂದು ಮಾದರಿಯ ಕರು ಶೇಪಲ್ಲಿ ACP ಕ್ಲಾಡಿಂಗ್ ಬಸ್ ಶೆಲ್ಟರ್ ಮಾಡ್ತಾರೆ. ಇದರಲ್ಲಿ ವಿಶೇಷ ಏನಂದರೆ, ಇದರಲ್ಲಿ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಹಾಕೋಕ್ಕಾಗಲ್ಲ. ಸಾರ್ವಜನಿಕರಿಗೆ ಇದರಲ್ಲಿ ಆರಾಮಾಗಿ ಕೂತ್ಕೊಂಡು ಅಲ್ಲಿ ಬಸ್ ಶೆಲ್ಟ್ರಲ್ಲಿ ಯಾವುದೇ ರೀತಿಯ ಒಂದು ಚಟುವಟಿಕೆ ಮಾಡೋಕ್ಕೆ ಅಲ್ಲಿ ಸಾಧ್ಯವಾಗಲ್ಲ. ಆ ರೀತಿಯಲ್ಲಿ ನಾವು ಅದಕ್ಕೆ ಚೇರ್ಗಳನ್ನೆಲ್ಲ ಅಳವಡಿಸಿ. ಬಾಲಗಂಗಾಧರ ಸ್ವಾಮೀಜಿ ಕ್ರೀಡಾಂಗಣದ ಎದುರುಗಡೆ ಒಂದು ಬಸ್ ಶೆಲ್ಟರ್ ಇತ್ತು, ಕಾಂಗರೋ ಕೇರ್ ಹಾಸ್ಪಿಟ್ಲ್ ಎದುರುಗಡೆ ಒಂದು ಬಸ್ ಶೆಲ್ಟರ್ ಇದೆ, ಅದೇ ರೀತಿ ಸರ್ವಜ್ಞ ಸ್ಕೂಲ್ ಎದುರುಗಡೆ 3 ಬಸ್ ಶೆಲ್ಟರ್ಗಳನ್ನು ಯಾರ ಸ್ಕ್ರ್ಯಾಪ್ ಡೀಲರ್ ಬಂದು ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಮಗೆ ಅಲ್ಲಿರುವ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಕಟ್ ಮಾಡ್ಕೊಂಡು ಹೋಗಿದಾಗ ನಾನು ಸ್ಥಳೀಯ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಕೇಳಿದೆ, ಗೋವಿಂದರಾಜ್ ನಗರದವರಿಗೆ, ಅವರಿಗೆ ಮಾಹಿತಿ ಇಲ್ಲ ಅಂದರು. TC ಅಧಿಕಾರಿಗಳಿಗೆ ಕೇಳಿದೆ, ಟ್ರಾಫಿಕ್ ಇಂಜಿನಿಯರಿಂಗ್ ಸೆಲ್ ಅವರಿಗೆ ಕೇಳಿದೆ, ಅವರಿಗೆ ಗೊತ್ತಿಲ್ಲ. ಮೇಜರ್ ರೋಡ್ ಅಧಿಕಾರಿಗಳಿಗೆ ಕೇಳಿದೆ, ಅವ್ರಿಗೆ ಗೊತ್ತಿಲ್ಲ. ಕೊನೆಗೆ ತುಷಾರ್ ಗಿರಿನಾಥ್ ಅವರಿಗೆ ಫೋನ್ ಮಾಡಿದೆ, ಏನಾಗಿದೆ ಸರ್, ಬಸ್ ಶೆಲ್ಟರ್ 3 ಏನಾದರೂ ನೀವು ಆದೇಶ ಕೊಟ್ಟಿದ್ದಂದ್ರೆ ಅವ್ರು ನಗ್ತಾ ಇದ್ದಾರೆ, ಅಯ್ಯೋ ಬಸ್ ಶೆಲ್ಟ್ರಲ್ಲೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರಾ ಅಂತ. ಅಂದರೆ ಇವತ್ತು ಯಾವ ರೀತಿ ಇದೆ ಬೆಂಗಳೂರು ಮಹಾನಗರದಲ್ಲಿ BBMP ಆಡಳಿತ ಅನ್ನೋದಕ್ಕೆ ಒಂದು ಕೈಗನ್ನಡಿಯಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಬೆಳಗ್ಗೆ ಮಠ ಮಧ್ಯಾಹ್ನದಲ್ಲೇ ಕಟ್ ಮಾಡ್ಕೊಂಡು ಹೋಗ್ತಾರೆ, ಯಾರೋ ಬಂದು ಲಾರಿ ತೊಗೊಂಬರ್ತಾರೆ, ಕಟ್ ಮಾಡ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಸ್ಕ್ರ್ಯಾಪ್ಗೆ ಹಾಕ್ತಾರೆ. ಅಂದರೆ ಇನ್ನು ಯಾವ ರೀತಿ BBMP ಆಡಳಿತ ನಡೀತದೆ ಅಂತ ಸನ್ಮಾನ್ಯ ಉಸ್ತುವಾರಿ ಸಚಿವರು ಇದಕ್ಕೆ ಹೇಳಬೇಕಾಗುತ್ತೆ. ಕಾಮಗಾರಿಗಳು ನಡೀತಾ ಇಲ್ಲ, ಆದರೂ ಸಹ ಇರುವಂಥದ್ದನ್ನು ತಗೊಂಡೋಗಿ ಎಲ್ಲೋ ಸ್ಕ್ರ್ಯಾಪಿಗೆ ಮಾರ್ತಾರಂದರೆ ಇದೊಂದು ದುರ್ದೈವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಆ ಭಾಗದ ತೆರಿಗೆದಾರರು ಮತ್ತು ಪಾಲಿಕೆ ಸದಸ್ಯರು ಹೇಳ್ತಾ ಇರುವಂತಹ ಮಾತು. ಅಂದರೆ ಅವರಿಗೂ ಗೊತ್ತಿಲ್ಲ, ಆ ಸಾರ್ವಜನಿಕರಿಗೂ ಕೂಡ ಗೊತ್ತಿಲ್ಲ, ತೆರಿಗೆದಾರರಿಗೂ ಗೊತ್ತಿಲ್ಲ. ಜೊತೆಗೆ ಯಾರು ಈ ಒಂದು ಜವಾಬ್ದಾರಿಯನ್ನು ಹೊತ್ಕೊಳ್ಳುವಂಥದ್ದು ಯಾರು? ಅಂದರೆ ನಿಮ್ಮ ತೆರಿಗೆ ಹಣ ಈ ರೀತಿಯಾಗಿ ಹಾಡಾಗಲೇ ಪೋಲಾಗ್ತಿದೆ ಅಂತಂದರೆ ಅದಕ್ಕೆ ಜವಾಬ್ದಾರರು ಯಾರು ಅನ್ನುವಂಥದ್ದು. ಸೊ ಇದೀಗ ಈ ಒಂದು ಪ್ರಕರಣವನ್ನು ಆ ಭಾಗದ ತೆರಿಗೆದಾರರು ಮತ್ತು ಆ ಭಾಗದ ಮಾಜಿ ಪಾಲಿಕೆ ಸದಸ್ಯರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸೊ BBMPಗೂ ಕೂಡ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೂ ಕೂಡ ದೂರನ್ನು ಕೊಡುವಂಥ ಕೆಲಸವನ್ನು ಆ ಭಾಗದ ತೆರಿಗೆದಾರರು ಮಾಡಿದ್ದಾರೆ. ಹೀಗೆ ಏಕಾಏಕಿ ಗೋವಿಂದರಾಜ್ ನಗರ ಮತ್ತು ವಿಜಯನಗರ ಸರೌಂಡಿಂಗ್ ಅಂದರೆ ನಾಗರಬಾವಿ ಮುಖ್ಯ ರಸ್ತೆಯಲ್ಲಿ ಇರುವಂತಹ 3 ಹೈಟೆಕ್ ಬಸ್ ನಿಲ್ದಾಣಗಳನ್ನು ಯಾರೋ ಕಳ್ತನ ಮಾಡಿದ್ದಾರೆ, ಅಥವಾ ಕಳ್ತನ ಅನ್ನೋದಕ್ಕಿಂತ ಕಾಣೆಯಾಗಿದೆ. ಸೊ ನಮಗೆ ಕಾಣೆಯಾಗಿರುವಂತಹ ಬಸ್ ನಿಲ್ದಾಣವನ್ನು ಹುಡುಕಿ ಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಪೊಲೀಸ್ ಕಮಿಷನರಿಗಾಗಿರ್ಬೋದು, BBMP ಮುಖ್ಯ ಆಯುಕ್ತರಿಗೆ ಕೊಡುವಂಥ ಕೆಲಸವನ್ನು ಆ ಭಾಗದ ತೆರಿಗೆದಾರರು ಮಾಡ್ತಿದ್ದಾರೆ. ಈ ದಿನ 150ರಿಂದ 200 ಬಸ್ಗಳು ಆ ಭಾಗದಲ್ಲಿ ಓಡಾಟ ಮಾಡ್ತವೆ. ಅಲ್ಲಿ ಪ್ರಯಾಣಿಕರನ್ನ ಇಳಿಸಿ ಹತ್ತಿಸಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ. ಅಷ್ಟು ಬ್ಯುಸಿ ಇರುವಂತಹ ಒಂದು ಬಸ್ ನಿಲ್ದಾಣದಲ್ಲಿ ಈ ರೀತಿಯಾಗಿ, ಅಂದರೆ ಯಾವ ಅಧಿಕಾರಿಗಳ ಗಮನಕ್ಕೆ ತಾರದೆ ಈ ರೀತಿಯಾಗಿ ಕಾಣೆ ಮಾಡಿದ್ದಾರೆ ಅಂತಂದರೆ ಆ ಕಾಣೆ ಮಾಡಿದಂತಹ ವ್ಯಕ್ತಿ ಯಾರು, ಅವರ ಹಿಂದೆ ಇರುವಂತಹ ಆ ಶಕ್ತಿ ಯಾರು ಅನ್ನುವಂಥದ್ದನ್ನು ಕೂಡಲೇ BBMP ಅಧಿಕಾರಿಗಳು ಪತ್ತೆ ಹಚ್ಚಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿರುವಂಥದ್ದು. ಸೊ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ರೀತಿಯಾಗಿ ಬಸ್ ನಿಲ್ದಾಣವನ್ನೇ ಅಲ್ಲಿ ಕಾಣೆ ಮಾಡುವಂತಹ ವ್ಯಕ್ತಿಗೆ ಸೂಕ್ತವಾದಂಥ ಒಂದು ಶಿಕ್ಷೆ ಕೊಡಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ಒಂದು ಮನವಿ ಆ ಭಾಗದ ಸಾರ್ವಜನಿಕರು ಮಾಡ್ತಾರೆ. ಅಧಿಕಾರಿಗಳು ಅವ್ರೇನು ಸಂಬಳ ತಗೊಳ್ಳಲ್ವಾ, ತಗೋತಾರೆ. ಅವ್ರ ಜವಾಬ್ದಾರಿ ಏನು? ತಮಗೆ ವಹಿಸಿರುವಂತಹ ಜವಾಬ್ದಾರಿಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಅಂದರೆ BBMPಯ ಸ್ವತ್ತುಗಳನ್ನು, ಆಸ್ತಿಗಳನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಆಯಾ ವಾರ್ಡ್ನಲ್ಲಿ ಇರುವಂತಹ ಅಧಿಕಾರಿಗಳದ್ದಿರುತ್ತೆ. ಹಾಗಿದ್ರೆ ಅವ್ರು ಏನು ಮಾಡ್ತಾಯಿದ್ರು? ಅವರಿಗೆ ಈ ವಿಚಾರ ಗೊತ್ತಿಲ್ವಾ? ಒಂದು ವೇಳೆ ಗೊತ್ತಿದ್ರು ಅವರು ಸುಮ್ಮನೆ ಇದ್ದಾರಾ? ಸುಮ್ಮನೆ ಇರಬೇಕು ಅಂತಂದರೆ ಅವರಿಗೆ ಸುಮ್ಮನೆ ಇರಲಿಕ್ಕೆ ಹೇಳಿರುವಂಥವ್ರು ಯಾರು? ಇದನ್ನು ಪತ್ತೆ ಹಚ್ಚಬೇಕಾಗುತ್ತೆ. ಒಂದು ವೇಳೆ ಈ ಬಸ್ ನಿಲ್ದಾಣಗಳನ್ನು
ಕಾಣೆ ಮಾಡಿರುವಂತಹ ವ್ಯಕ್ತಿ ಸಿಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಆಗಿರುವಂತಹ ಖರ್ಚು ವೆಚ್ಚ ಎಲ್ಲವನ್ನ, ಯಾಕೆಂತಂದ್ರೆ ಒಂದೊಂದು ಬಸ್ ನಿಲ್ದಾಣಕ್ಕೆ ಕನಿಷ್ಠ 20-22 ಲಕ್ಷ ಖರ್ಚು ಮಾಡಿರುವಂಥದ್ದು. ನಿರ್ವಹಣೆಗೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ BBMP ತನ್ನ ಬಜೆಟ್ನಲ್ಲಿ ಅನುದಾನವನ್ನು ಕೂಡ ಮೀಸಲಿಡುತ್ತೆ. ಅಂದ್ರೆ ಹತ್ತತ್ರ 1 ಕೋಟಿ ಹಣ ಕಳೆದ 5-6 ವರ್ಷಗಳಲ್ಲಿ ಆ 3 ಬಸ್ ನಿಲ್ದಾಣಗಳಿಗೆ BBMP ಖರ್ಚು ಮಾಡಿದೆ. ಒಂದ್ ವೇಳೆ ಬಸ್ ನಿಲ್ದಾಣಗಳನ್ನ ಕಳ್ತನ ಮಾಡಿರುವಂತಹ ವ್ಯಕ್ತಿ ಸಿಕ್ಕಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ಶಿಕ್ಷೆಯನ್ನು ಕೊಡಬೇಕು. ವಾರ್ಡ್ ಇಂಜಿನಿಯರ್ಗಳು ಯಾರಿದ್ದಾರೆ, ಯಾರೇ ಇರಲಿ, ಟ್ರಾಫಿಕ್ ಇಂಜಿನಿಯರಿಂಗ್ ಸೆಲ್ ಆಗಿರಲಿ, AAA ಇರಲಿ ಅಥವಾ AE ಇರಲಿ, ಯಾರೇ ಇರಲಿ, ಅವರಿಗೆ ಬಸ್ ನಿಲ್ದಾಣಗಳನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ನೀವು ಕೊಟ್ಟಿದ್ರಿ ಅನ್ನೋದು ಆ ವಾರ್ಡಿಗೆ ಅವ್ರು ಬಂದರು ಅಂತಂದರೆ ಆ ಇಡೀ ವಾರ್ಡ್ನಲ್ಲಿ BBMPಯ ಸ್ವತ್ತೇನೈತೆ ಆ ಸ್ವತ್ತನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಸೊ ನೀವು ಅವ್ರ ಮೇಲೆ ಯಾವ ರೀತಿಯಾದಂಥ ಆ್ಯಕ್ಷನ್ನ ತೆಗೆದುಕೊಳ್ತೀರಿ ಅನ್ನುವಂಥದ್ದನ್ನು ನಾನು ಕಾದು ನೋಡ್ತೀನಿ. ಸೊ ವೀಕ್ಷಕರೇ, ನಿಮಗೆ ಈ ಒಂದು ಏಕಾಏಕಿ ಬಸ್ ನಿಲ್ದಾಣ ಕಾಣೆ, ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರುವಂಥ ಬಸ್ ನಿಲ್ದಾಣ ಕಾಣೆ ಆಗಿರುವ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕನನ್ನು ಕೂಡ ಒತ್ತಿ, ಜೊತೆಗೆ ಇತರರಿಗೂ ಕೂಡ ಶೇರ್ ಮಾಡುವಂಥ ಕೆಲಸವನ್ನು ಮಾಡಿ. ನಮಸ್ಕಾರ.